ರಾಮದೇವ್ರ ಬೆಟ್ಟ ಲೊಕೇಶನ್ ಬಂದು ಕೋಡಿಹಳ್ಳಿಯಿಂದ ಹೊಸದುರ್ಗ ಹೋಗಬೇಕು, ಹುಣಸನಹಳ್ಳಿ ಮೇನ್ ರೋಡು. ಹೊಸದುರ್ಗದಿಂದ ಒಂದು 100 ಮೀಟರ್ ದೂರ ಮುಂದೆ ಹೋದ್ರೆ ಲೆಫ್ಟ್ ಸೈಡಲ್ಲಿ ಒಂದು ಆರ್ಚ್ ಸಿಗುತ್ತೆ. ಆರ್ಚ್ ಒಳಗಡೆ ಹೋದ್ರೆ ರಾಮದೇವ್ರ ಬೆಟ್ಟ ದಾರಿ ಅದು. ಅಲ್ಲಿಂದ ಮತ್ತೆ ಹೋಗಿ ಒಂದು ಆರ್ಚ್ ಸಿಗುತ್ತೆ. ಸೇಮ್ ಶರ್ಟ್ ಹಾಕೊಂಡ್ಬಿಟ್ಟಿದೀವಿ ನಾವು. ಸೊ ಮೇಲ್ಗಡೆ ಹೋಗ್ತಾ ಇದೀವಿ. ಇವತ್ತು ಮೇಲ್ಗಡೆ ದೇವಸ್ಥಾನ ಇದೆ, ಅಲ್ಲೋಗೋಣ ಬನ್ನಿ. ತುಂಬಾ ದೂರ ಇದೆ, ಇದು ಅಷ್ಟು ಸುಲಭ ಅಲ್ಲ ಹೇಳ್ಕೊಂಡಷ್ಟು. ತುಂಬಾ ದೂರ ಇದೆ, ಹತ್ಕೊಂಡು ಹೋಗ್ಬೇಕಷ್ಟೇ. ಬಟ್ ಪ್ಲೇಸ್ ಮಾತ್ರ ಚಿಂದಿ. ಇವರು ಎಷ್ಟು ಚೆನ್ನಾಗಿದೆ ಅಂದ್ರೆ ಮೇಲ್ಗಡೆಯಿಂದ ವ್ಯೂ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ. ನಮ್ ಬ್ರೋ ಅಂತೂ ಇವತ್ತು ಹತ್ತುತ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ನನ್ಗಂತೂ. ಆಯ್ತಲ್ಲ ನನ್ನ ಕೈಲಿ ಅವ್ರು ಫುಲ್ ಜಿಮ್ಗೆ ಹೋಗಿ ಲೆಗ್ ವರ್ಕೌಟ್ ಮಾಡ್ಬಿಟ್ಟು ಬೇಡ ಅವ್ರ ಕೈಲಿ ಹತ್ತಕ್ಕೆ ಆಗ್ತಿಲ್ಲ. ಆದ್ರೂ ನಾನು ಬಿಡಲ್ಲ, ಹತ್ತೋರ್ಗು ಇವತ್ತು ಹತ್ಲೇಬೇಕು. ನಿಮ್ಗೆಲ್ಲ ಪ್ಲೇಸ್ನ ರಿವ್ಯೂ ಮಾಡಲೇಬೇಕು. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ ಗುರು. ನೀವು ಬನ್ನಿ, ಬೈಕ್ ರೈಡರ್ಸ್ ಆಗಲಿ, ಫ್ರೆಂಡ್ಸ್ ಆಗಲಿ, ಅಥವಾ ಪ್ರೇಮಿಗಳಾಗಲಿ, ಪ್ರೇಮಿಗಳಿಗೆ ಒಳ್ಳೆ ಜಾಗ ಇದು. ನೀವು ಬರಬೇಕು, ತುಂಬ ಚೆನ್ನಾಗೈತೆ ಪ್ಲೇಸು. ಸೊ ಹಾಗೆ ಮೇಲ್ಗಡೆ ಹೋಗೋಣ. ಜೋಶಲ್ಲಿದ್ದೀವಿ ಯಾಕಂದರೆ ಫಸ್ಟ್ ಬ್ಲಾಗು ಫುಲ್ಲು ಜೋಶಲ್ಲಿದ್ದೀವಿ. ಹಾಗೆ ಹೋಗ್ತಿದ್ದೀವಿ, ಬನ್ನಿ. ನೋಡಿ ಗುರು ಏನೈತೆ ಪ್ಲೇಸ್ ಅಂದರೆ ಅದ್ಭುತ. ಪ್ರಕೃತಿ ಸೂಪರ್ ಆಗೈತೆ ಬ್ರೋ. ಫೋಟೋ ಶೂಟ್ಗಾಗಲಿ, ಪ್ರಕೃತಿ ಪ್ರಿಯರ್ಗಾಗಲಿ ಒಳ್ಳೆ ಅದ್ಭುತ ಪ್ಲೇಸ್ ಇದು. ನೋಡಿ ಎಷ್ಟು ಚೆನ್ನಾಗಿದೆ. ಹಂಗೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿರುತ್ತೆ. ಸೊ ನಮ್ಮೂರ್ದೆಲ್ಲ ಬೆಟ್ಟ. ಸೊ ಖುಷಿ ಆಗುತ್ತೆ ನಮಗೆ, ನಮ್ಮೂರಲ್ಲೂ ಈ ಥರ ಒಂದು ಪ್ಲೇಸ್ ಇದೆ ಅಂತ. ಸೊ ಇಲ್ಲಿ ಬರ್ತಿದ್ದಾರೆ ಮೇಲ್ಗಡೆ ಹೋಗಿ. ಸೊ ಅವ್ರು ಮಾತಾಡ್ಸೋಣ ಹೇಗಿದೆ ಅಂತ ಪ್ಲೇಸು. ಬ್ರೋ ಮೇಲ್ಗಡೆ ಹೋಗಿದ್ರಲ್ಲ, ಹೇಗಿದೆ ಬ್ರೋ? ಒಂಚೂರು ಹೇಳ್ತೀರಾ ನಮ್ಮ ವ್ಯೂವರ್ಸ್ಗೆ? ಚೆನ್ನಾಗಿದೆ, ಫುಲ್ಲು ಜಾಸ್ತಿ ಗಾಳಿ ಇದೆ, ಸಖತ್ತಾಗಿದೆ ದೇವಸ್ಥಾನ. ಹೋಗಿ ನೀವು ಒಂದ್ಸತಿ ಹೋಗಿ ತೋರಿಸಿ ಬ್ರೋ. ಹೋಗ್ತಾ ಇದೀವಿ, ಹೋಗಿ ತೋರಿಸಿ. ಸರಿ ಬ್ರೋ, ಥ್ಯಾಂಕ್ ಯು. ಬಾಯ್ ಬ್ರೋ. ಥ್ಯಾಂಕ್ ಯು ಬ್ರೋ. ಸರಿ ಬ್ರೋ, ಆಯಿತು. ನೋಡಿದ್ರಾ ಅವರೆಲ್ಲ ಹೋಗಿ ಬಂದಿದ್ದಾರೆ ಮೇಲ್ಗಡೆ. ಸೊ ಯಾವುದೋ ಒಂದು ಬರ್ತಡೇ ಪಾರ್ಟಿ ನಡೀತಿದೆ. ಸೊ ನಾವು ಮೇಲ್ಗಡೆ ಬರ್ತಾ ಇದ್ದೀವಿ. ಎಲ್ಲ ಮೇಲ್ಗಡೆ ಹೋಗಿ ಬರ್ತಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಪ್ಲೇಸು. ಇಲ್ಲ ಅವರು ಮಾತಾಡ್ತಾರೆ, ಆದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಚೆನ್ನಾಗಿ ಕೊಡ್ತಾರೆ ನಮ್ರು. ಇಲ್ಲ ಅವ್ರು ತುಂಬ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಸೊ ಇಲ್ಲಿ ನೋಡಿ ಹೇಗಿದೆ ಅಂತ ಪ್ಲೇಸು. ಎಷ್ಟು ಅದ್ಭುತವಾಗೈತೆ. ಹೀಗಿದೆ ನೋಡಿ ವ್ಯೂ. ಕೆರೆನ ಅದು ಯಾವ್ದು? ಬಿಜಾಡಿ ಕೆರೆ. ನೋಡಿ ಬಿಜಾಡಿ ಕೆರೆ ಹೆಂಗೈತೆ ನೋಡಿ, ಹೀಗಿದೆ ವ್ಯೂ. ನೋಡಿ ಕೆಳಗಡೆ ಎಲ್ಲ ಊರೆಲ್ಲ ಕಾಣಿಸ್ತಿದೆಯಲ್ಲ ನೋಡಿ. ಬಿಜ್ಜಳ್ಳಿ ಊರು ಯಾರಾದ್ರೂ ಇದ್ರೆ ಬಿಜ್ಜಳ್ಳಿ ಕೆರೆನೂ ಕಾಣಿಸ್ತಿದೆ. ಬಿಜ್ಜಳ್ಳಿ ನಾವು ಅಲ್ಲಿಂದಾನೆ ಮೀನ್ ತಗೊಂಡ್ಬಂದು ತಿಂತ ಇದ್ದೀವಿ ಬಿಜ್ಜಳ್ಳಿಂದಾನೆ. ನೋಡಿ ಹೇಗಿದೆ ಪ್ಲೇಸ್, ತುಂಬ ಚೆನ್ನಾಗಿದೆ ಗುರು ಅಂತೂ ಪ್ಲೇಸ್ ಅಂತೂ. ಇನ್ನು ಹೆಚ್ಚು ಕಮ್ಮಿ 1/4 ಕಿಲೋಮೀಟರ್ ಇದೆ. ಇನ್ನು ಮೇಲ್ಗಡೆ ಹೋಗ್ಬೇಕು. ನಾನು ಚಿಕ್ಕವನಿದಾಗ ಬಂದಿದೆ ಬ್ರೋ ಇಲ್ಲಿ. ಆದ್ರೆ ನನಗೆ ಲಾಂಗ್ ಕಾಣಿಸ್ತಿದ್ದು. ಇವಾಗ ನೋಡ್ರೆ ಬೇಗ ಹತ್ಬಿಟ್ಟಿದ್ದೀನಿ. ನಮ್ದೇನಿಲ್ಲ ಬ್ರೋ, ಫ್ರೆಂಡ್ಸು SLC ಫ್ರೆಂಡ್ಸ್ಗಳು ಬರ್ತಡೇ ಎಲ್ಲ ಇಲ್ಲೇ ಮಾಡ್ತಿದ್ದಿದ್ದು ಬೆಟ್ಟದಲ್ಲೇ. ತುಂಬ ಚೆನ್ನಾಗಿದೆ ಪ್ಲೇಸು. ಫ್ರೆಂಡ್ಸ್ಗಳು ಬರೋಕ್ಕಂತೂ ಒಳ್ಳೆ ಫೋಟೋ ಶೂಟ್ಗಂತೂ ಒಳ್ಳೆ ಪ್ಲೇಸ್ ಗುರು ಇದು. ನೋಡಿ ಹೇಗಿದೆ ಒಳಗಡೆ ಎಲ್ಲ. ಈ ಥರ ಪ್ಲೇಸ್ಗಳಲ್ಲಿ ತಿರುಗಾಡಬೇಕು. ಬ್ರೋ ಇನ್ನೂ ಹತ್ಬೇಕಲ್ಲ? ಬನ್ನಿ ಬ್ರೋ, ಇನ್ನೂ ಹತ್ಬೇಕು. ಈಗೆಲ್ಲ ಆಯಿತು, ಇನ್ನು 1/2 ಕಿಲೋಮೀಟ್ರ್ ಹೋಗ್ಬೇಕು ಬ್ರೋ. ಚೆನ್ನಾಗಿ ನಾಷ್ಟ ಮಾಡ್ಕೊಂಡು ಬರಬೇಕು. ದಯವಿಟ್ಟು ಬರಬೇಕಾದ್ರೆ ಊಟ ಮಾಡಿಕೊಂಡು, ನಾಷ್ಟ ಮಾಡಿಕೊಂಡು, ನೀರು ಎತ್ಕೊಂಡು ಪ್ರತಿಯೊಂದು ಇದು ಮಾಡ್ಕೊಂಡು ಬನ್ನಿ. ಇಲ್ಲಾಂದರೆ ಆಗಲ್ಲ, ಕಷ್ಟ ಇದೆ. ಇಲ್ಲಿ ಯಾವುದೇ ಅಂಗಡಿಗಳು ಸಿಗಲ್ಲ. ನಾವು ಏನು ಎತ್ಕೊಂಡು ಬಂದಿಲ್ಲ, ಎಕ್ಸೈಟ್ಮೆಂಟಲ್ಲಿ ಫಸ್ಟ್ ಟೈಮ್ ಮಾಡಿದ್ದೀವಿ. ನಾವು ಆ್ಯಕ್ಚುಲಿ ಪ್ಲಾನಿಂಗ್ ಮಾಡ್ಕೊಂಡಿದ್ದು 1 ಇಯರ್ ಹಿಂದೆ ಮಾಡಬೇಕು, ವ್ಲಾಗ್ ಮಾಡಬೇಕು ಅಂತ. ಬಟ್ ಆ ಕನಸು ಇವತ್ತು ನೆರವೇರಿದೆ. ಫಸ್ಟು ನೋಡಿ ನಮ್ಮ ಬಾಸ್ ರಾಮನ್ ನೋಡೋಕ್ಕೆ ಹೋಗ್ತಾ ಇದ್ದೀವಿ. ಅದರಲ್ಲಿ ಏನೋ ಒಂದು ಖುಷಿ ಇದೆ, ಎಕ್ಸೈಟ್ಮೆಂಟ್ ಇದೆ. ನೋಡೋಣ ಹೇಗಿದೆ ಅಂತ ನಿಮಗೂ ತೋರಿಸ್ತೀವಿ. ಆಗ್ತಿಲ್ಲ, ಫುಲ್ ಸುಸ್ತಾಗ್ತಿದೆ. ಹೋಗೋಣ ಹಂಗೆ. ಬನ್ನಿ ಬ್ರೋ, ಯಾವಾಗ ಬರೋದಿನ್ನು? ಕಲ್ಕಟ್ಟವ್ರು ನೋಡಿ ಬ್ರೋ, ಏನು ಹೇಳಿ ಇದು ಕಲ್ಕಟ್ಟವ್ರಲ್ಲಿ. ಆ್ಯಕ್ಚುಲಿ ಇಲ್ಲೆಲ್ಲ ಕಲ್ಲಲ್ಲಿ ಜೋಡಿಸಿದ್ದಾರೆ. ಸೊ ಈ ನಂಬಿಕೆ ಏನಂದರೆ, ಇಲ್ಲಿ ನೋಡಿ ಇಲ್ಲಿ ಕಲ್ಲು ಜೋಡಿಸಿದ್ದಾರೆ. ಏನಂದರೆ ಮನೆ ಕಟ್ಟೋರು ಇದನ್ನು ಜೋಡಿಸ್ತಾರೆ. ಮನೆ ಕಟ್ಟೋರು ಏನಂದರೆ ನಂಬಿಕೆ ಏನಂದರೆ ಈ ಥರ ಕಲ್ಲು ಜೋಡಿಸಿದ್ರೆ ಆ ಥರನೇ ಮನೆ ಕಟ್ಬೋದು ಅಂತ ಅವ್ರದ್ದು ನಂಬಿಕೆಗಳು. ಸೊ ಇದೆಲ್ಲ ಇದೆ. ಹಾಗೆ ನೋಡೋಣ ಮುಂದೆ ಏನು ಸಿಗುತ್ತೆ ಅಂತ. ಬನ್ನಿ ಬ್ರೋ, ಹೋಗೋಣ. ಇನ್ನೂ ಆಯ್ತಾ ಬ್ರೋ? ಇನ್ನೂ ಐತೆ ಬ್ರೋ, ಇನ್ನೆಲ್ಲಿ. ಈಗ ಆ್ಯಕ್ಚುಲಿ ನಾವು ಇಲ್ಲಿ ಒಳಕಲ್ಲು ಅಂತಾರೆ ಇಲ್ಲ ಇದನ್ನು. ಸೊ ಇನ್ನೇನು ಬರ್ತಾ ಇದ್ದೀವಿ ಒಳಕಲ್ಲು ಹತ್ರ. ಇನ್ನು ಸ್ವಲ್ಪ ದೂರ ಇದೆ, ಅದನ್ನು ತೋರಿಸ್ತೀವಿ. ಕಲ್ಲು ಎಷ್ಟು ದಪ್ಪ ಇದೆ ಅಂದರೆ ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಲ್ಲ, ಅಷ್ಟು ದಪ್ಪ ಇದೆ ಕಲ್ಲು. ತೋರಿಸ್ತೀವಿ ಹೇಗಿದೆ ಅಂತ. ಬನ್ನಿ ಬ್ರೋ, ಇನ್ನೂ ಹೊತ್ಬೇಕು. ಈಗಿದೆ ಪ್ಲೇಸು. ನಾನಿಲ್ಲಿ ಬ್ರೋ ಅಲ್ಲೇ ಅಂತ ಅಂದ್ಕೊಂಡಿದ್ದೆ ನಾನು. ಇನ್ನೂ ಹತ್ಬೇಕಾ? ಇನ್ನೂ ಹೊತ್ಬೇಕು ಬ್ರೋ. ಆ್ಯಕ್ಚುಲಿ ಈಗ ಬಂದಿದ್ದೀವಿ ಒಳಕಲ್ಲು ಹತ್ರ. ಸೊ ತೋರಿಸ್ತೀವಿ ನಿಮಗೆ ಒಳಕಲ್ಲು. ಆ್ಯಕ್ಚುಲಿ ಇದೇ ಕಲ್ಲು ನಾನು ಹೇಳಿದ್ದು ಒಳಕಲ್ಲು ಅಂತ. ಇದ್ರ ಇತಿಹಾಸ ಹಂಗೆ ಹೇಳ್ತೀನಿ, ಬನ್ನಿ. ಈಗ ತೋರಿಸಿದ್ನಲ್ಲ ಒಳಕಲ್ಲು,
ಆ್ಯಕ್ಚುಲಿ ಇದ್ರ ಕೆಳಗಡೆ ಎಲ್ಲ ನುಗ್ತಾರೆ. ಕೆಳಗಡೆ ಎಷ್ಟು ಕೋಲ್ಡ್ ಇರುತ್ತೆ ಅಂದರೆ ಫ್ರಿಜ್ಜಲ್ಲಿ ಇರೋ ಥರ ಇರುತ್ತೆ ಗುರು, ಕೋಲ್ಡು ಅಷ್ಟು ಕೋಲ್ಡ್ ಆಗಿರುತ್ತೆ. ನೀವು ನೋಡೋಣ, ಇವಾಗ ನಾನು ವಿಡಿಯೋ ಮಾಡ್ತಿದ್ದೆ. ಬನ್ನಿ ನಮ್ಮ ಬ್ರೋನ ಒಂದ್ಸಲಿ ನಿಲ್ಸೋಣ ಕೆಳಗಡೆ. ಹೇಗಿದೆ ಅದ್ಭುತ. ಇಲ್ಲಿ ನೋಡಿ ಕಲ್ಲು ಎಷ್ಟು ದಪ್ಪ ಇದೆ ಅಂದರೆ ಕ್ಯಾಮ್ರಾದೆಲ್ಲ ಚೆನ್ನಾಗಿ ಕಾಣಿಸ್ತಿಲ್ಲ, ಲೈವಲ್ಲಿ ನೋಡಿದ್ರೆ ಅದ್ರ ಕಥೆನೇ ಬೇರೆ ಇರುತ್ತೆ. ಸೊ ಇಲ್ಲಿ ನೋಡಿ ಈಗ ವ್ಯೂ ಹೇಗಿದೆ ಅಂತ, ತುಂಬ ಚೆನ್ನಾಗಿದೆ ವ್ಯೂ ಅಂತೂ. ಹೀಗೆ ನಮ್ಮ ಬಾಸ್ ಇರೋ ಜಾಗ ನೋಡಿ, ಅಲ್ಲಿದೆ ನೋಡಿ, ಅಲ್ಲಿದೆ ದೇವಸ್ಥಾನ ನೋಡಿ. ನಾವು ಎಲ್ಲಿ ಹೋಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಬಟ್ ಅಲ್ಲಿ ಹೋಗಿ ಯಾವ ರೀತಿ ನಡ್ಕೋತೀವಿ ಅನ್ನೋದು ಮುಖ್ಯ. ನೋಡಿ ಅಲ್ಲಿ ಬಾಟಲ್ಗಳನ್ನೆಲ್ಲ ಹೇಗೆ ಬಿಸಾಕಿದ್ದಾರೆ, ಪ್ಲಾಸ್ಟಿಕ್ ಎಲ್ಲಿ ಬೇಕಾದ್ರೆ ಅಲ್ಲಿ ಬಿಸಾಕ್ತಾರ. ಬಟ್ ನಮ್ಮನ್ನೂ ಸೇರ್ಸಿನೇ ನಾವು ಅದೇ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ. ಬಟ್ ಆ ತಪ್ಪುಗಳನ್ನ ಮಾಡೋದು ಬೇಡ, ಇನ್ಮೇಲಾದ್ರೂ ಎತ್ಕೊಳ್ಳೋಣ. ನಾವು ಬಂದೇನೋ ಬಿಸಾಕ್ಬಿಟ್ಟು ಹೋಗ್ಬಿಡ್ತೀವಿ, ಬಟ್ ಅದನ್ನು ಯಾರು ಕ್ಲೀನ್ ಮಾಡಲ್ಲ. ಪ್ರಕೃತಿಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂದರೆ ತುಂಬಾ ಆಗುತ್ತೆ. ನಮ್ಮಿಂದ ಕೆಟ್ಟದ್ದು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಆ ಥರ ಕೆಟ್ಟದ್ದಂತೂ ಮಾಡೋಕ್ಕೆ ಹೋಗ್ಬೇಡಿ ಯಾರೂ. ಬನ್ನಿ ಹಿಂಗೆ ಹೋಗೋಣ ಒಳಗಡೆ, ನೋಡೋಣ ಕಲ್ಲೇಗಿದೆ ಅಂತ. ಬನ್ನಿ ಬ್ರೋ, ಇಲ್ಲೇ ಕೆಳಗಡೆ ಈಗ ಇದೆಲ್ಲ ಇಲ್ಲೇ ನುಗ್ಗೋದು ಕೆಳಗಡೆ. ತುಂಬ ಚೆನ್ನಾಗಿರುತ್ತೆ, ಒಳಗಡೆ ಕೋಲ್ಡ್ ಆಗಿರುತ್ತೆ. ಇಂಟ್ರೆಸ್ಟ್ ಬ್ರೋ ಇದು. ಅಂತೂ ಇತ್ತು ಬಂದ್ಬಿಡು. ಹಂಗೆ ಹಂಗೆ ನಮ್ಮ ಬ್ರೋ ಇನ್ನೂ ಬಂದಿಲ್ಲ. ಮೇಲ್ಗಡೆ ದೇವಸ್ಥಾನದ ಹತ್ರ ಹೋಗೋಣ. ಹಿಂಗೆ ಇನ್ನೂ ಇದು ತುಂಬ ದೂರ ಇದೆ ಗುರು, ಈಗ ಹತ್ತದೇ ಇರೋದು. ಆ್ಯಕ್ಚುಲಿ ಲಾಸ್ಟಲ್ಲಿ ಅಲ್ಲೊಂದು ಗುಹೆ ಇದೆ, ಅಲ್ಲೇ ರಾಮ ಸೀತೆ ಮತ್ತು ಲಕ್ಷ್ಮಣ ಅವರು ಇಲ್ಲಿ ಬಂದಾಗ ಅಲ್ಲೇ ವಾಸ ಮಾಡ್ತಿದ್ರು ಅಂತ ಹೇಳ್ತಾರೆ ಎಲ್ಲ ಜನ ಎಲ್ಲ. ಸೊ ಅದನ್ನು ಆ ಕಡೆಯಿಂದ ಬರ್ಬೇಕಾದ್ರೆ ನೋಡೋಣ. ಈಗ ಮೇಲ್ಗಡೆ ದೇವಸ್ಥಾನದ ಹತ್ರ ಹೋಗೋಣ. ಬನ್ನಿ ಬ್ರೋ, ಸುಸ್ತಾಗ್ಬಿಟ್ರಾ? ಬನ್ನಿ ಬನ್ನಿ. ದಯವಿಟ್ಟು ಇಲ್ಲಿ ಬರಬೇಕಾದ್ರೆ ಯಾರೂ ಆಗಲಿ ಪ್ಲಾಸ್ಟಿಕ್ಗಳನ್ನ ಬಿಸಾಡಕ್ಕೆ ಹೋಗಬೇಡಿ, ಬಾಟ್ಲುಗಳನ್ನಾಗಲಿ ಏನಾದರೂ ಆಗಲಿ ಬಿಸಾಡಕ್ಕೆ ಹೋಗಬೇಡಿ, ಪ್ಲಾಸ್ಟಿಕ್ಗಳನ್ನಾಗಲಿ. ಹಾಂ, ದಯವಿಟ್ಟು ನೀವು ಏನು ತೊಗೊಂಬರ್ತೀರೋ ಅಲ್ಲೇ ತೊಗೊಂಡು ಹೋಗ್ಬಿಡಿ. ಪ್ರಕೃತಿ ತುಂಬ ಚೆನ್ನಾಗಿದೆ, ನಮಗೆ ಪ್ರಕೃತಿ ಅನ್ನೋ ತುಂಬ ಏನೋ ಎಲ್ಲ ಕೊಟ್ಟಿದೆ, ಬಟ್ ನಾವು ಅದನ್ನೆಲ್ಲ ಹಾಳು ಮಾಡ್ತಾ ಇದ್ದೀವಿ. ನೋಡಿ ಅಲ್ಲಿ ನೋಡಿ, ಈ ಥರ ಎಲ್ಲ ಬಿಸಾಕಬೇಡಿ, ತುಂಬ ಹಾಳು ಮಾಡ್ದಂಗೆ ಆಗುತ್ತೆ ಪ್ರಕೃತಿನ. ಪ್ರಕೃತಿ ನಮ್ಗೆ ತುಂಬಾ ಕೊಟ್ಟಿದೆ, ಬಟ್ ನಾವು ಅದನ್ನು ಬರೀ ಹಾಳು ಮಾಡ್ತಾ ಇದ್ದೀವಿ ಅಷ್ಟೇ. ಸೊ ಇಲ್ಲೊಂದು ಗುಹೆ ಇದೆ, ನಿಮ್ಗೆ ಲಾಸ್ಟಲ್ಲಿ ತೋರಿಸ್ತೀವಿ ಗುಹೆನ. ಇಲ್ಲಿ ಸೀತೆ ರಾಮ ಲಕ್ಷ್ಮಣ ವಾಸಿಸ್ತಿದ್ರು ಅಂತ ಹೇಳ್ತಾರೆ ಎಲ್ಲರೂ. ನಿಮ್ಗೆ ನಾವು ಲಾಸ್ಟಲ್ಲಿ ತೋರಿಸ್ತೀವಿ, ವಿಡಿಯೋ ಲಾಸ್ಟ್ವರೆಗೂ ನೋಡಿ. ಸೊ ಈಗ ಹೋಗ್ತಾ ಇದ್ದೀವಿ ದೇವಸ್ಥಾನದ ಹತ್ರ. ಇದೊಂಥರ ಆಕಾಶಕ್ಕೆ ಮೆಟ್ಲು ಹಾಕ್ತಂಗಿದೆ, ಏಣಿ ಹಾಕ್ತಂಗಿದೆ ನೋಡಿ ಬ್ರೋ. ಇಷ್ಟು ಪ್ಲಾಸ್ಟಿಕ್ ಇದು ಮಾಡಿದ್ದಾರೆ ಅಂದರೆ ಇಲ್ಲಿ ದಯವಿಟ್ಟು ಬರೋರು ಈ ಥರ ಮಾಡೋಕ್ಕೆ ಹೋಗಬೇಡಿ. ನೀವೇನು ನೀರಿನ ಬಾಟ್ಲುಗಳು ತೊಗೊಂಡು ಹೋಗ್ತೀರಾ ಮತ್ತು ನೀವೇ ವಾಪಸ್ ತೊಗೊಂಡೋಗಿ ಇಲ್ಲೆಲ್ಲ ಹಾಕಕ್ಕೆ ಹೋಗಬೇಡಿ. ನಮ್ಮಿಂದ ಪ್ರಕೃತಿಗೆ ಹಾನಿ ಆಗೋದಂತೂ ಬೇಡ. ಅಲ್ಲಿ ನಾವು ಬಂದ್ಬಿಟ್ಟೋ ದೇವಸ್ಥಾನದ ಹತ್ರ. ಸೊ ಈಗ ಹೋಗೋಣ ದೇವಸ್ಥಾನದ ಹತ್ರ, ಹೇಗಿದೆ ಅಂತ ನೋಡೋಣ. ನನಗಂತೂ ಫುಲ್ಲು ಎಕ್ಸೈಟ್ಮೆಂಟ್ ಇತ್ತು ಗುರು ಅವಾಗಿಂದ, ದೇವಸ್ಥಾನ ನೋಡಬೇಕು ಅಂತ. ಈ ದೇವಸ್ಥಾನ ಬಂದುಬಿಟ್ಟು ಚತುರ್ಭುಜ ರಾಮಚಂದ್ರ ಸ್ವಾಮಿ ದೇವಸ್ಥಾನ ಅಂತ. ಯಾಕಂದರೆ 5 ಕೈಗಳಿರೋದ್ರಿಂದ ಮಳೆ ಬಂತು, ಕೈಗಳಿರೋದ್ರಿಂದ ಚತುರ್ಭುಜ ರಾಮಚಂದ್ರ ಸ್ವಾಮಿ ಅಂತ ಹೇಳ್ತಾರೆ ಇದನ್ನು. ಹೀಗಿದೆ ದೇವಸ್ಥಾನ. ಸೊ ನೋಡಿ ಬ್ರೋ, ಹೀಗಿದೆ ವ್ಯೂ. ಬ್ರೋ ಬನ್ನಿ ಬ್ರೋ, ನೋಡಿ ಹೇಗಿದೆ ನೋಡಿ ವ್ಯೂ. ಇದಂತೂ ಚಿಂದಿಗುರು ಪ್ಲೇಸು, ಒನ್ ಆಫ್ ದಿ ಬೆಸ್ಟ್ ಕಾಣ್ಬೋದು. ನಮ್ಮ ಈ ಕಡೆ ಕನಕಪುರ ಸೈಡು, ಕನಕಪುರದವ್ರಿಗೆಲ್ಲ ಹತ್ರ ಆಗುತ್ತೆ. ಸೊ ವ್ಲಾಗರ್ಸ್ಗಳು ಬಂದರೆ ಒಳ್ಳೆ ಪ್ಲೇಸ್ ಇದು. ಇದನ್ನು ಯಾರೂ ವ್ಲಾಗ್ ಮಾಡಿಲ್ಲ ಆ್ಯಕ್ಚುಲಿ, ನಾವೇ ಫಸ್ಟ್ ಟೈಮ್ ಮಾಡ್ತಿರೋದು ಅಂದ್ಕೊಂಡಿದ್ದೀನಿ ನಾನು. ಬಟ್ ನನಗೆ ಗೊತ್ತಿಲ್ಲ ಇನ್ನು ಯಾರು ಮಾಡಿದ್ದಾರೆ ಅಂತ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಪ್ಲೇಸ್, ನೋಡಿ ಹೀಗಿದೆ. ಸೊ ಫೈನಲ್ಲಿ ಬಂದೇ ಬಿಟ್ಟು, ಬಟ್ ಏನಾದರೂ ಇದೆ ಅಂತ ಭಯ ಆಗ್ತಿದೆ. ಸೊ ಹೀಗಿದೆ ನೋಡಿ ಪ್ಲೇಸು. ಚಪ್ಪಲಿ ಬಿಡೋದಾ? ಇಲ್ಲ ಬಂದು ಹೀಗಿದೆ ನೋಡಿ ಪ್ಲೇಸು, ಕಾಣಿಸ್ತಿದೆ. ನೋಡಿ ಹೀಗಿದೆ ಒಳಗಡೆ ಎಲ್ಲ. ಸ್ಕೂಲಲ್ಲಿ ಬೇಕಾಗಿದೆ, ಬಟ್ ಅದೆಲ್ಲಿ ಹೋಗುತ್ತೆ ಅಂತ ಗೊತ್ತಿಲ್ಲ. ಹಾಗೆ ಇನ್ನೊಂದು ಚಿಕ್ಕದೊಂದು ಕೋಣೆ ಥರ ಇದೆ, ಬಟ್ ಅದೇನಂತ ಗೊತ್ತಿಲ್ಲ ನನಗೆ, ಅದ್ರ ಬಗ್ಗೆ ಏನು ತಿಳ್ಕೊಂಡಿಲ್ಲ. ಸೊ ಒಳಗಡೆ ಏನಿದೆ ಅಂತ ತೋರಿಸ್ತೀನಿ, ಏನಿರುತ್ತೋ ಗೊತ್ತಿಲ್ಲ. ನೋಡಿ ಹೀಗಿದೆ ಒಳಗಡೆ. ಸೊ ಒಳಗಡೆ ಏನೂ ಇದೆ, ಬಟ್ ಅದು ಗೊತ್ತಾಗ್ತಿಲ್ಲ ಏನು ಅಂತ. ನೋಡಿ ಇಲ್ಲೆಲ್ಲ ಫುಲ್ಲು ಒಳಗಡೆ ಹೀಗಿದೆ ನೋಡಿ ಪ್ಲೇಸ್. ಇಲ್ಲಿ ಹೇಳೋ ಪ್ರಕಾರ ಇಲ್ಲಿ ರಾಮ ಲಕ್ಷ್ಮಣ ಸೀತೆ ಅವ್ರು ಇಲ್ಲಿದ್ದರು ಅಂತ ಹೇಳ್ತಾರೆ, ಬಟ್ ಅದು ಏನಂತ ನನಗೂ ಇನ್ನೂ ಗೊತ್ತಿಲ್ಲ.
ಬಟ್ ಇದು ಹಾಗೆ ರಿಲೇಟೆಡ್ ಆಗಿದೆ. ಅದನ್ನು ನೋಡಿ, ಇದು ಮಣ್ಣಲ್ಲಿ ಫುಲ್ಲು ಮಣ್ಣಲ್ಲಿ ಕಲ್ಲಲ್ಲಿ ಗೋಡೆ ಕಟ್ಟಿದ್ದಾರೆ ನೋಡಿ ಹೀಗಿದೆ.